ಸುಮಾರು 10 ವರ್ಷಗಳಲ್ಲಿ 19 ಜನ ಆದಿವಾಸಿಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಂದಾಕಿದ್ದಾರೆ. ಪ್ರಪಂಚದಲ್ಲಿ ವೆಜಿಟೇರಿಯನ್ಸ್ ಆಗಿರುವಂತಹ ಟ್ರೈಬಲ್ಸ್ ಇದ್ರೆ ಅವರು. ನಾವು ಇವತ್ತೆಲ್ಲ ನಾಳೆ ಅರಮನೆ ಮೈದಾನದಲ್ಲಿ ಮಾಡಬೇಕಿರ್ತೀವಿ, ಮಾಡ್ತೀವಿ. ದ್ವಾರಕಾನಾಥ್ ನ್ಯಾಷನಲ್ ಹೈವೇ ಬಂದ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಆದಿವಾಸಿ ಅಲೆಮಾರಿ ಫೌಂಡೇಶನ್ನ ಸಹಯೋಗದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತೇನೆ. ಇದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಎಲ್ರಿಗೂ ಕೇಳಿಸ್ತಾ ಇದೆಯಾ? ಹಿಂದುಗಡೆ ಇರೋರಿಗೆ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡ್ವಿ ಅಂತೇಳಿ ಆಗಲೇ ನಮ್ಮ ಅಧ್ಯಕ್ಷರಾದಂತಹ ಹನುಮಂತಪ್ಪನವರು ಹೇಳಿದ್ದಾರೆ ಮತ್ತು ಉಜ್ಜಜ್ಜಿ ರಾಜಣ್ಣ ಅವರು ಕೂಡ ಅದರ ಬಗ್ಗೆ ವಿಸ್ತೃತವಾಗಿ ತಿಳಿಸಿದ್ದಾರೆ. ನಾನು ಅದನ್ನ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಬಹುಶಃ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದೆ 2007ರಿಂದ 10ರವರೆಗೂ. ಆ ಸಂದರ್ಭದಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ತಂದು ಕರೆದಿದ್ರು. ಯಾವಾಗ 2007-8ರ ಸಂದರ್ಭದಲ್ಲಿ ನಾನು ಆಯೋಗದ ಅಧ್ಯಕ್ಷನಾಗಿದ್ದಾಗ ನಾನು ಮುಖ್ಯ ಅತಿಥಿಯಾಗಿ ಕರೆದಿದ್ದೆ ಒಂದು ಸಮುದಾಯದವರು. ಎಲ್ಲಿ ಅವ್ರದ್ದು ಕಾರ್ಯಕ್ರಮ ಮಾಡಿದ್ದು ಅಂದರೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿದ್ರು. ಯಾವಾಗ 15-16 ವರ್ಷಗಳಿಂದ ಕಡೆ ಒಂದೊಂದು ಮಗುವಿಗೆ ಆಗ ಅವರು 1 ಲಕ್ಷ ಕೊಟ್ಟರು. ಹೆಚ್ಚು ಮಾರ್ಕ್ಸ್ ತಗೊಂಡ್ರಂಥ ಮಕ್ಕಳಿಗೆ 1 ಲಕ್ಷ ಕೊಟ್ಟರು. ಆಶ್ಚರ್ಯ ಆಯಿತು ನನಗೆ. ಈ ಥರದ್ದು ಒಂದು ಕಾರ್ಯಕ್ರಮ ಇದೆ ಅಂತ ಗೊತ್ತಿರಲಿಲ್ಲ. ಅದಾದ ಮೇಲೆ ಸಾಲಾಗಿ ನೋಡ್ತಾ ಇದ್ದೀನಿ, ಎಲ್ಲ ವ್ಯವಸ್ಥಿತವಾದಂತಹ ಸಿದ್ಧ ಜಾತಿಗಳು ಯಾವ ಜಾತಿಗಳಿದ್ದಾವೋ ಎಲ್ಲ ಜಾತಿಗಳಲ್ಲೂ ಕೂಡ ಪ್ರತಿಭಾ ಪುರಸ್ಕಾರ ನಡೆಯೋಕ್ಕೆ ಶುರುವಾಯಿತು. ನಾನು ಕೇಳ್ತಾ ಇದ್ದೆ, ಯಾಕಿದು, ಏನಿದು ಅಂತ. ಇಲ್ಲ ಸರ್, ನಮ್ಮ ಸಮುದಾಯದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹಕವಾಗಿ ಈ ಕಾರ್ಯಕ್ರಮನ ಹಮ್ಮಿಕೋಬೇಕಾಗಿದೆ, ಆದ್ದರಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಸರಿ, ಇದನ್ನು ಅನೇಕ ಕಾರ್ಯಕ್ರಮಗಳಿಗೆ ನಾನು ಮುಖ್ಯ ಅತಿಥಿಯಾಗಿ ಕೂಡ ಹೋಗಿದ್ದೀನಿ. ಬಹುಶಃ ರಂಗನಾಥ್ ಅವರು ಹೋಗಿರ್ತಾರೆ. ಹೋದಾಗೆಲ್ಲ ಕೂಡ ಆ ಸಮುದಾಯದ ದೊಡ್ಡ ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿರುವಂಥ ಉದ್ಯಮಿಗಳು, ಅಲ್ಲಿರುವಂತಹ ದೊಡ್ಡ ಶ್ರೀಮಂತರು ಅವರೆಲ್ಲ ಸೇರಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಭಾಳ ವಿಜೃಂಭಣೆಯಿಂದ ಆ ಮಕ್ಕಳ ಬೆನ್ನು ತಟ್ಟಿ ಕಳಿಸುವಂಥ ಕಾರ್ಯಕ್ರಮ ನಾನು ನೋಡಿದ್ದೆ. ನಾನು ಕಳೆದ 20-30 ವರ್ಷಗಳಿಂದ ಈ ಅಲೆಮಾರಿ ಸಮುದಾಯಗಳ ಜೊತೆಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಮಕ್ಕಳಿಗೆ ಯಾರು ಆ ಥರ ಮಾಡ್ತಾರೆ ಅಂತ ಆಲೋಚನೆ ಶುರುವಾಯಿತು. ಈ ಮಕ್ಕಳಿಗೂ ಯಾರಾದರೂ ಮಾಡಬೇಕಲ್ಲ. ನಾನು ಇವತ್ತು ರಂಗನಾಥ್ ಅವ್ರನ್ನ ಕರೆದಿದ್ದಕ್ಕೆ ಒಂದು ವಿಶೇಷತೆ ಇದೆ. ಕಳೆದ ಸಲ ನಾನೊಂದು ಡಿಬೇಟ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಮಾತು ಹೇಳಿದ್ದೆ. ಈ ಮೈ ಮೇಲೆ ಚಾಟಿ ಹೊಡ್ಕೊಳ್ತಾರಲ್ಲ, ಸಿಂಧೋಳ್ಳು ದುರ್ಗಾಮುರ್ಗಿ ಅಂತೀವಿ ನಾವು. ಬಂದಿದ್ದಾರೆ ಇಲ್ಲಿ, ಸಿಂಧೋಳ್ಳು ಬಂದಿದ್ದಾರೆ. ಸಿಂಧೋಳ್ಳು ಯಾರಿದ್ದಾರೆ? ಇಲ್ಲೇ ಇದ್ದಾರೆ, ಶ್ರೀನಿವಾಸ್ ಇಲ್ಲೇ ಇದ್ದಾರೆ. ಅವ್ರ ಮಗನೂ 84%. ಎಷ್ಟು? 84% ಶ್ರೀನಿವಾಸ್? 82%. ಕೂತ್ಕೋ. ಆ ಸಿಂಧೋಳ್ಳು ಸಮುದಾಯದ ಒಬ್ಬ ಹೆಣ್ಣುಮಗಳು ಮಂಜುಳಾ ಅಂತೇಳಿ IAS ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾಳೆ. IAS ಪ್ರಿಲಿಮ್ಸ್ ಪಾಸ್ ಮಾಡ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಒಂದು ಟೆಂಟಲ್ಲಿ ಮನೆ ಇರಲಿ, ಗುಡಿಸಲು ಕೂಡ ಅಲ್ಲ, ಅದು ಟೆಂಟು. ಒಂದು ಟೆಂಟಲ್ಲಿ ಹುಟ್ಟಿದಂತಹ ಒಂದು ಮಗು. ಟೆಂಟ್ ಅಂದರೆ ನಿಮ್ಗೆ ಗೊತ್ತು, ನೋಡಿದ್ದೀರಲ್ಲ ನೀವೆಲ್ಲರೂ, ಅಲ್ಲಿದ್ದ ಬಂದಿರೋದ್ರಿಂದ ನಿಮಗೇನು ಹೇಳಬೇಕಾಗಿಲ್ಲ, ನಿಮ್ಮನ್ನು ನೋಡದೇ ಇರೋಂಥವ್ರು ಹೇಳಬೇಕಾಗತ್ತೆ. ಟೆಂಟ್ ಅಂದರೆ ಒಂದು ಬಟ್ಟೆ ಅಷ್ಟೆ, ಅದರಲ್ಲಿ ಬದುಕಿರುವಂಥ ಜನ. ಪ್ರಿಲಿಮ್ಸ್ ಪಾಸ್ ಮಾಡಿದಾಳೆ ಅಂತಂದರೆ ಬಹುಶಃ ದೊಡ್ಡ ಜಾತಿಗಳಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡಿಬಿಟ್ರೆ ಅವನಿಗೆ ಮೆರವಣಿಗೆ ತೆಗೆದುಬಿಡ್ತಾಯಿದ್ರು. ಆ ಮಗು ನನ್ನ ಹತ್ರ ಬಂದು ಹೇಳ್ತು. ಭಾರಿ ಖುಷಿ ಆಯಿತು ನನಗೆ. ನಾನು ರಂಗನಾಥ್ ಅವ್ರಿಗೆ ಹೇಳಿದೆ ಹಿಂಗಾಗಿದೆ ಅಂತ. ಸರ್, ಆ ಮಗು ಏನಾದರೂ ಮೈನ್ಸ್ ಪಾಸ್ ಆಗಿಬಿಟ್ರೆ ಹೇಳಿ ಸರ್, ಏನಾದರೂ ಮಾಡಿ ಇಂಟ್ರ್ಯೂ ಮಾಡಿ ನಾನು ಡೆಲ್ಲಿಗೆ ಬಂದುಬಿಡ್ತೀನಿ, ಆ ಮಗು ಕೊಡಿಸ್ಬೇಡ ಏನಾದರೂ ಮಾಡಿ IAS ಅಂತ ಹೇಳಿ. ಅಂದರೆ ಅವ್ರು ಎಷ್ಟು ಆಸಕ್ತಿಯಿಂದ ಹೇಳಿದ್ರು ಅಂದರೆ ನನಗೆ ಅವ್ರ ಕಣ್ಣಲ್ಲಿ ನಾನು ಇದನ್ನು ನೋಡಿದೆ. ನಾನು ಎಷ್ಟು ಪ್ರೀತಿಯಿಂದ ಹೇಳಿದ್ರು ಗೊತ್ತಾ, ಏನಾದರೂ ಮಾಡಿ ಖರ್ಚೆಲ್ಲ ನಾನೇ ಮಾಡಿಬಿಡ್ತೀನಿ ಸರ್ ಅಂತ ಹೇಳ್ಬಿಟ್ಟು. ದುರದೃಷ್ಟವಶಾತ್ ಆಕೆ ಇದರಲ್ಲಿ ಮೈನ್ಸಲ್ಲಿ ಹೊರಟೋಗಿದೆ, ಮತ್ತೆ ಬರಿತಾ ಇದ್ದಾಳೆ, ಮತ್ತೆ ಪಾಸ್ ಆಗಲಿ ಅಂತೇಳಿ ನಾನು ಬಯಸ್ತೀನಿ.
ಅದಕ್ಕಿಂತಲೂ ಹೆಚ್ಚಾಗಿ ರಂಗನಾಥ್ ಅವ್ನ ಕೆಲವಕ್ಕೆ ಇನ್ನೊಂದು ಕಾರಣ ಏನಿತ್ತು ಅಂದರೆ, ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕಡೆ ಈ ಮರಗಳ ಕೆಳಗಡೆ, ಈ ಟೆಂಟ್ಗಳಲ್ಲಿ, ಸ್ಮಶಾನದಲ್ಲಿ, ಪಾಳ ಮಂಟಪಗಳಲ್ಲಿ ಇರುವಂಥ ಅಲೆಮಾರಿಗಳಿಗೆ ಏನೂ ಸಿಗ್ತಾ ಇರಲಿಲ್ಲ. ಅವರು ಯಾವುದೋ ಒಂದು ರಸ್ತೆ ಇದರಲ್ಲಿ ಏನು ರಸ್ತೆಯಲ್ಲಿ ಹೋಗಿ ಭಿಕ್ಷೆ ಬೇಡಕ್ಕೂ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಗ ಕೋವಿಡ್ ಇದ್ದಿದ್ದರಿಂದ ಯಾರು ಸೇರಿಸ್ತಾ ಇರಲಿಲ್ಲ. ಬೀದಿಯಲ್ಲಿ ಓಡಾಡಿದ್ದು ಅಂದರೆ ಪೊಲೀಸರು ಹೊಡಿತಾ ಇದ್ರು. ಅಂಥ ಸಂದರ್ಭ ನನಗೆ ನಮ್ಮ ಹನುಮಂತಪ್ಪ, ನಾಗರಾಜು ಇವರೆಲ್ಲರೂ ಕೂಡ ಫೋನ್ ಮಾಡಿ, ಸಾರ್ ಇಂಥ ಕಡೆ ಒಂದು ಮರದ ಕೆಳಗಡೆ ಒಂದು 20 ಫ್ಯಾಮಿಲೀಸ್ ಇದ್ದಾವೆ, ಅವ್ರಿಗೇನು ದಿಕ್ಕಿಲ್ಲ ಸರ್, ಏನು ಮಾಡೋದು, ದಿಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಅಧಿಕಾರಿಗಳಿಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. ನಾನು ಮನೇಲಿದ್ದೆ, ಕ್ವಾರಂಟೈನ್ ಮಾಡಿದ್ರಲ್ಲ, ಆ ಕ್ವಾರಂಟೈನಲ್ಲಿ ನಾನು ಕೂಡ ಮನೇಲಿ ಇದ್ದುಬಿಟ್ಟಿದ್ದೆ. ನಾನು ರಂಗನಾಥ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಸರ್ ಇಂಥ ಕಡೆ ಯಾವುದೋ ಒಂದು ಕುಟುಂಬ ಮರದ ಕೆಳಗಡೆ ಇದೆಯಂತೆ, ಅವ್ರಿಗೇನು ಆಹಾರ ಸಿಕ್ಕಿಲ್ಲ, ಏನು ಮಾಡೋದು ಅಂತ. ಅವ್ರು ತಕ್ಷಣ ಒಂದು ನ್ಯೂಸ್ ಮಾಡ್ತಾಯಿದ್ರು. ಆ ನ್ಯೂಸಲ್ಲಿ ಇಂಥ ಮರದ ಕೆಳಗಡೆ ಇಂಥ ಊರಲ್ಲಿ ಇಂಥ ಕುಟುಂಬ ಇದೆ, ಅವ್ರಿಗೆ ಇದುವರೆಗೂ ಏನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರೊಂದಷ್ಟು ಫೋಟೋಸ್ ಎಲ್ಲ ಕಳಿಸ್ತಾ ಇದ್ರು ನನಗೆ, ಹನುಮಂತಪ್ಪ, ನಾಗರಾಜೆಲ್ಲ. ಆ ಫೋಟೋಸ್ ನಾನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ಆ ಫೋಟೋ ಹಾಕ್ಬಿಟ್ಟು ನ್ಯೂಸ್ ಹೇಳ್ತಾ ಇದ್ದೆ. ತಕ್ಷಣ ಅವ್ರಿಗೆ ತಹಸೀಲ್ದಾರೋ, BDOನೋ ಯಾರೋ ಹೋಗ್ಬಿಟ್ಟು ಅವ್ರಿಗೆ ಆಹಾರ ತಲುಪಿಸ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ನಮ್ಮ ರಂಗನಾಥ್ ಅವ್ರನ್ನ ಬಳಸ್ಕೊಂಡಿದ್ದೀನಿ. ಈ ಕಾಳಜಿಗಳನ್ನು ನೋಡಿ ಇವತ್ತು ಇಲ್ಲಿಗೆ ವಿಶೇಷ ಆಹ್ವಾನಿತರಾಗಿ ಕರೀಲಿಗೆ ಅವ್ರಿಗೆ ಅರ್ಹರು ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಟ್ಟು ನಾವಿವತ್ತು ಅವ್ರನ್ನ ಕರೆದಿದ್ದೀವಿ. ಅವ್ರಿಗೆ ಭಾಳ ಕಾಳಜಿ ಇರೋದ್ರಿಂದಾಗಿ ಅವರು ಈ ಸಮಾರಂಭಕ್ಕೆ ಬರಬೇಕು ಅಂತ ಹೇಳ್ಬಿದ್ವಿ. ಅದೆಲ್ಲಕ್ಕಿಂತಲೇ ಹೆಚ್ಚಾಗಿ ನಮ್ಮ ಮಕ್ಕಳಿಗೂ ಕೂಡ ಒಂದು ಮೆಸೇಜ್ ಹೋಗಬೇಕು. ಇಲ್ಲಿ ಬಂದಿರುವಂಥ ಮಕ್ಕಳು ಒಂದು ಮೆಸೇಜನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ನಾವೇನೋ ಒಂದು ಸಣ್ಣ ಸನ್ಮಾನ ಮಾಡ್ತೀವಿ, ಅದು ತೊಗೊಂಡೋಗೋದು ಹೆಚ್ಚಲ್ಲ. ನೀವು ಕೈಯಲ್ಲಿ ತಗೊಂಡೋಗೋದು ಹೆಚ್ಚಲ್ಲ, ಹೃದಯದಲ್ಲಿ ಮತ್ತು ತಲೆಯಲ್ಲಿ ಏನು ತಗೊಂಡು ಹೋಗ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಹಂಗಾಗಬೇಕು. IAS ಸುಮಾರು ಜನ IAS ಆಫೀಸರ್ಗಳನ್ನ ಕರೆದಿದ್ವಿ ಇವತ್ತು. ಇದರಲ್ಲಿದ್ದಾರೆ, ನಮ್ಮ ಗೆಸ್ಟ್ ಲಿಸ್ಟಲ್ಲಿದ್ದಾರೆ, ಅನೇಕ ಜನ IAS ಆಫೀಸರ್ಗಳನ್ನ ಕರೆದಿದ್ವಿ. ಅವ್ರು ಭಾಳ ಜನ ಇವತ್ತು ಯಾಕೆ ಬರಲಿಲ್ಲ ಅಂದರೆ, ಇವತ್ತು CMದು ರಿವ್ಯೂ ಮೀಟಿಂಗ್ ಇದೆ ಅಂತ. ಎಲ್ಲರೂ ಫೋನ್ ಮಾಡಿ, ಸರ್ ನಾವು ನಿಜವಾಗ್ಲೂ ಬರ್ತಾ ಇದ್ವಿ, ರಿವ್ಯೂ ಮೀಟಿಂಗ್ ಇದೆ ಅಂತ. ಅವ್ರನ್ನ ಯಾಕೆ ಕರೆದ್ವಿ, ರಂಗನಾಥ್ ಅವ್ರನ್ನ ಯಾಕೆ ಕರೆದ್ವಿ ಅಂದರೆ, ನೀವು ಅವ್ರ ರೀತಿಯಲ್ಲಿ ಆಗಬೇಕು. ನಿಮ್ಗೊಂದು ಸ್ಫೂರ್ತಿ ಬೇಕು. ನಮ್ಮ ಸಮುದಾಯಗಳಲ್ಲಿ ಸ್ಫೂರ್ತಿ ಕೊಡುವಂಥವ್ರು ಯಾರೂ ಇಲ್ಲ. ಯಾರಾದರೂ ಬರಬೇಕಲ್ವಾ, ನಾನು ಹಿಂಗಾಗಬೇಕಪ್ಪ ಅಂತ. ನಾನು ಚಿಕ್ಕಂದಲ್ಲಿ ಏನೋ ಒಂದು ಅಂದ್ಕೊಳ್ತಾ ಇದ್ದೆ, ನಾನು ಹಿಂಗಾಗಬೇಕು ಅಂತ. ಹಂಗಾಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಪಡಬೇಕು. ನಾವು ಕೂಡ ನಾಳೆ ದಿವಸ ಹಿಂಗೆ ಇಡೀ ರಾಜ್ಯಕ್ಕೆ ಗೊತ್ತಾದಂಥವ್ರು ಮತ್ತು ಸಮಾಜ ಸೇವೆಗೆ ಮುಂದಾಗುವಂಥವ್ರು ಇಂಥವ್ರು ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಹೇಳಬೇಕಾಗಿರುವಂಥದ್ದು, ನಾನು ಮೊದಲು ಯಾಕೆ ಮಾತಾಡೋಕ್ಕೆ ಬಂದೆ ಅಂದರೆ, ಕೆಲವು ವಿಷಯಗಳನ್ನು ನಿಮ್ಗೆ ಹೇಳಲೇಬೇಕಾಗಿದೆ. ಇವತ್ತು ಅನೇಕ ಜನಕ್ಕೆ ಗೊತ್ತಿದೆ, ಇವತ್ತು SIR ಮಾಡ್ತಾ ಇದ್ದಾರೆ. SIR ಅಂದರೆ ಮತದಾರರ ಪಟ್ಟಿನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಆ ಪಟ್ಟಿಯಲ್ಲಿ ಅಲೆಮಾರಿಗಳ ಹೆಸರುಗಳಿದೆಯಾ ಅನ್ನುವಂಥ, ಆದಿವಾಸಿಗಳ ಹೆಸರುಗಳಿದೆಯಾ ಅನ್ನೋಂಥದ್ದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಅವ್ರು ಕೇಳೋವಂಥದ್ದು 13 ಡಾಕ್ಯುಮೆಂಟ್ಸನ್ನ ಕೇಳ್ತಾರೆ. 13 ಡಾಕ್ಯುಮೆಂಟ್ಸ್ ಇದ್ದರೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುತ್ತೆ ಅಂತ ಅರ್ಥ. ಕಡೆಗೆ ಅವ್ರು ಕೇಳುವಂಥದ್ದು 2 ಡಾಕ್ಯುಮೆಂಟ್ ಆದರೂ ಇರಬೇಕು ಅಂತ. ಯಾವುದು? ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇನ್ನೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ನಿಮ್ಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ರೆಸಿಡೆನ್ಸೇ ಇಲ್ಲ. ಮನೆಯೇ ಇಲ್ಲದೆ ಇರೋರಿಗೆ ಮನೆಯ ಸರ್ಟಿಫಿಕೇಟ್ ಎಲ್ಲಿಂದ ತೊಗೊಂಬರೋದು? ಇನ್ನು ಎರಡನೇದು ಕ್ಯಾಸ್ಟ್ ಸರ್ಟಿಫಿಕೇಟ್. ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇವತ್ತು ಕೂಡ ಗೊಂದಲದಲ್ಲಿ ಅನೇಕ ಜನ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಸುಮಾರು ಜನ ನೀವು ಅನುಭವಿಸಿರೋ ಕಷ್ಟಗಳೆಲ್ಲ ನನಗೆ ಗೊತ್ತಿದೆ, ಯಾಕಂದರೆ ಪ್ರತಿದಿನ ನಮ್ಮ ಆಫೀಸ್ಗೆ ಅನೇಕ ಜನ ಇದನ್ನು ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಸರ್ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ. ಈ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ನಾನು ಆಯೋಗದಲ್ಲಿದ್ದಾಗ ಒಂದು ರಿಪೋರ್ಟನ್ನು ಕೊಟ್ಟಿದ್ದೆ ಸರ್ಕಾರಕ್ಕೆ. ಆ ರಿಪೋರ್ಟನ್ನು ಇವತ್ತುವರೆಗೂ ಯಾವ ಸರ್ಕಾರವೂ ತೆಗೆದುಕೊಡೋದಿಲ್ಲ. ಈಗ ಒಂದೇ ಜಾತಿ SC ಪಟ್ಟಿಯಲ್ಲೂ ಇದೆ, OBC ಪಟ್ಟಿಯಲ್ಲೂ ಇದೆ. ಒಂದೇ ಜಾತಿ ST ಪಟ್ಟಿಯಲ್ಲೂ ಇದೆ, SC ಪಟ್ಟಿಯಲ್ಲೂ ಇದೆ. ಹಂಗಾದ್ರೆ ಅವ್ರಿಗೆ ಎಲ್ಲಿ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಪ್ರಶ್ನೆ. ಇದನ್ನು ಯಾರು ಬಗೆಹರಿಸಬೇಕು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಸುಮಾರು 16 ಸಲ ಅವ್ರಿಗೆ ಹೋಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಈ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪರಿಹರಿಸಬೇಕಾದ್ರೆ
ಒಂದು ಆಯೋಗ ಮಾಡಿ ಸರ್. ಈ ಜಾತಿಗಳನ್ನು ಯಾರಿಗೂ ಅರ್ಥ ಆಗಲ್ಲ, ಈ ಜಾತಿಗಳು. ಆ ಆಯೋಗ ಅದನ್ನು ಸ್ಟಡಿ ಮಾಡಿ ಇವರಿಗೆ ಯಾವ ಜಾತಿ ಅಂತೇಳಿ ವಿಂಗಡಿಸ್ಲಿ. ನಾವೀಗೇನು ಮಾಡ್ತೀವಿ, ST DNT SNT DNT ಮತ್ತು NT ಅಂತ ಮಾಡ್ತೀವಿ. NT ಅಂದರೆ ನೊಮ್ಯಾಡಿಕ್ ಟ್ರೈಬ್ಸ್, DNT ಅಂದರೆ ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್, SNT ಅಂದರೆ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್. ಈ 3 ಭಾಗಗಳಾಗಿ ಮಾಡ್ತೀವಿ. ಮೊನ್ನೆ ನಮ್ಮ ಮಾರ್ತಂಡಪ್ಪ ಅವರು ಹೇಳ್ತಾ ಇದ್ರು, ಒಬ್ಬ ಅಧಿಕಾರಿ IAS ಆಫೀಸರ್ಗೆ DNT ಬಗ್ಗೆ ಹೇಳಿದ್ರೆ ಕರ್ನಾಟಕದಲ್ಲಿ DNTನೇ ಇಲ್ಲ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಅಪರಾಧಿ ಬುಡಕಟ್ಟುಗಳು ಅಂತೇಳಿ ಹೆಸರಿರುವಂತಹ ಅನೇಕ ಸಮುದಾಯಗಳು ಇಲ್ಲೇ ಕೂತಿದ್ದಾರೆ. ನಮ್ಮ ಜಗ್ಗು DNT ಅಲ್ವೇನಪ್ಪ ನಿಮ್ಮದು? ನಿಮ್ಮ DNT ಅಲ್ವೇನ್ರಿ ಮುದ್ದು? DNT ನಿಮ್ಮದು DNT ಅಲ್ವಾ? SNTನ DNTನ? SNT, DNT, SNT, NT ಎಲ್ಲ ಕೂಡ ಇದ್ದಾರೆ. ಇದನ್ನು ಐಡೆಂಟಿಫೈ ಮಾಡೋದು ಹೆಂಗೆ? ಇದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ಸ್ ಕೊಡಬೇಕು. ಆ ಅಧಿಕಾರಿ ಹೇಳ್ತಾರಂತೆ ಕರ್ನಾಟಕದಲ್ಲಿ DNTನೇ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಮಾತ್ರ ನಾಲೆಡ್ಜ್ ಇದೆ, ಎಷ್ಟು ಜನ ಮಕ್ಕಳಿಗೆ ಇವಾಗ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಇದೆ. ಇಲ್ಲಿ ಪಾರ್ದಿ ಇರ್ಬೋದು, ಅಥವಾ ಇದು ಹಕ್ಕಿಪಿಕ್ಕಿ ಇರ್ಬೋದು, ಹರಡಿ ಶಿಕಾರಿ ಇರ್ಬೋದು, ಅಡವಿ ಚೆಂಚರ್ ಇರ್ಬೋದು, ಈ ಅನೇಕ ಸಮುದಾಯಗಳು DNTಗಳಾಗಿದ್ದಾವೆ. ಈವನ್ ಸುಡುಗಾಡಿಸಿದ್ರು ಇರ್ಬೋದು. ಅನೇಕ ಸಮುದಾಯಗಳಿದ್ದಾವೆ DNT ಸಮುದಾಯ. ಇವರಿಗೆ ಇದ್ರ ಬಗ್ಗೆ ಕಲ್ಪನೆನೇ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಈ SNT, DNT, NTಗಳಿಗೆ ಒಂದು ಶೆಡ್ಯೂಲನ್ನೇ ಮಾಡಬೇಕು ಅಂತ ಹೊರಟಿದೆ. 3rd ಶೆಡ್ಯೂಲನ್ನು, 3ನೇ ಶೆಡ್ಯೂಲ್ ಮಾಡಬೇಕು ಅಂತ ಹೊರಟಿದೆ. ಆ 3ನೇ ಶೆಡ್ಯೂಲ್ ಮಾಡಬೇಕಾದ್ರೆ ಕರ್ನಾಟಕದ ಸರ್ಕಾರ ಇಲ್ಲಿಂದ ನಾವು ಎಷ್ಟಿದ್ದೀವಿ, ಇಲ್ಲಿ DNT ಎಷ್ಟಿದ್ದಾರೆ, NT ಎಷ್ಟಿದ್ದಾರೆ, SNT ಎಷ್ಟಿದ್ದಾರೆ ಅಂತೇಳಿಬಿಟ್ಟು ಡೀಟೇಲ್ಸ್ ಕಳಿಸ್ಬೇಕು. ಅದನ್ನ ಕಳಿಸುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡೇ ಇಲ್ಲ, ಇವತ್ತರೆಗೂ ಮಾಡಿಲ್ಲ. ಈಗಾಗಲೇ 17 ರಾಜ್ಯಗಳಿಗಾಗಲೇ ಇದನ್ನು ಅವರ ಡೀಟೇಲ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಅದು ಕಳಿಸ್ಕೊಟ್ರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, 3rd ಶೆಡ್ಯೂಲ್ ಅಂತ ಮಾಡುತ್ತೆ. 3rd ಶೆಡ್ಯೂಲ್ ಅಂತ ಮಾಡಿದಾಗ ಈಗ SC ಇದೆಯಲ್ಲ, SC ST ಇದೆಯಲ್ಲ, ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬು, ಅದೇ ಥರ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಥರನೇ ಇದು ನಮ್ಮ ಅಲೆಮಾರಿಗಳು, ಆದಿವಾಸಿಗಳು ಕೂಡ ಶೆಡ್ಯೂಲಲ್ಲಿ ಬಂದುಬಿಡ್ತಾರೆ. ಶೆಡ್ಯೂಲಲ್ಲಿ ಬಂದಿರೋದು ಗುರುತಿಸೋದು ಭಾಳ ಸುಲಭ ಆಗುತ್ತೆ. ಅವ್ರನ್ನ ಗುರುತಿಸಿದ್ದೆವು ಅಂತ ಹೇಳಿದ್ರೆ ಅವ್ರಿಗೆ ರಿಸರ್ವೇಷನ್ ಸಿಗೋದು ಭಾಳ ಸುಲಭ ಆಗುತ್ತೆ. ಇದು ಇವತ್ತವರೆಗೂ ಕೂಡ ಆಗ್ತಾ ಇಲ್ಲ. ನಾವೆಲ್ಲರಿಗೂ ನೋಡ್ತೀವಿ, ಒಪ್ಕೊಳ್ತೀವಿ. ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಅನ್ಯಾಯ ಆಗಿದೆ ಅಂತ ಒಪ್ಕೊಳ್ತೀವಿ. ಶೆಡ್ಯೂಲ್ ಕ್ಯಾಸ್ಟ್ವರೆಗೂ ನೋಡ್ತೀವಿ. ಶೆಡ್ಯೂಲ್ ಕ್ಯಾಸ್ಟ್ಗಿಂತಲೂ ಕೆಳಗಡೆ ಇರೋಂಥ ಸಮುದಾಯಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ಅಲೆಮಾರಿ ಆದಿವಾಸಿ ಸಮುದಾಯಗಳು ಅದಕ್ಕಿಂತ ಕೆಳಗಡೆ ಇರುವಂಥ ಸಮುದಾಯಗಳು, ಅರಣ್ಯವಾಸಿಗಳವರು, ಅರಣ್ಯದ ಅಂಚಿನಲ್ಲಿ ಬದುಕಿರುವಂತಹ ಸಮುದಾಯಗಳು. ಇವತ್ತರೆಗೂ ಕೂಡ ಸರ್ಕಾರದಿಂದ ಯಾವ ಸವಲತ್ತುಗಳನ್ನು ಪಡ್ಕೊಳ್ಳದೇ ಇರುವಂಥ ಕಟ್ಟಕಡೆಯ ಸಮುದಾಯ ಯಾವುದಾದ್ರೂ ಇದೆ ಅಂದರೆ ಅದು ಅಲೆಮಾರಿ ಸಮುದಾಯ. ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾಕಂದರೆ ಅದು ಅನಾರ್ಗನೈಸ್ಡ್ ಕಮ್ಯುನಿಟಿ. ಈ SNT ಮಾಡುವಂಥ ಸಂದರ್ಭದಲ್ಲಿ ನಮಗೆ ಭಾಳ ಪ್ರಮುಖವಾಗಬೇಕಾದಂಥದ್ದು ಡಾಕ್ಯುಮೆಂಟೇಷನ್. ಇದು SIT ಮಾಡುವಂಥ ಸಂದರ್ಭದಲ್ಲಿ ಈ ಡಾಕ್ಯುಮೆಂಟೇಷನನ್ನು ನಾವು ಕೊಡಬೇಕಾದ್ರೆ, ಈಗ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅಂದರೆ ನಾಳೆ ನಿಮ್ಗೆ ವೋಟ್ ಇಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲೆಮಾರಿಗಳಿಗೆ ಎಲ್ಲಿಂದ ಬರುತ್ತೆ? ಇವತ್ತು ಇವರು, ನಾಳೆ ಇನ್ನೊಂದೂರು. ಯಾರಾದರೂ ಸ್ಮಶಾನಕ್ಕೆ ಹೋಗ್ಬಿಟ್ಟಿದ್ದೆ ಅಲೆಮಾರಿಗಳಿದ್ದಾರಪ್ಪ ಇಲ್ಲಿ ಅಂತೇಳ್ಬಿಟ್ಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಲಿಕ್ಕಾಗತ್ತಾ? ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಇದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಬಂದಿದ್ದೀರಿ, ನಿಮ್ಮ ಪೇರೆಂಟ್ಸು ಬಂದಿದ್ದೀರಾ. ಇದನ್ನು ನಮ್ಮ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನಿಮಗೆ ಇನ್ನೊಂದು ವಿಷಯ, ನಾನು ಹೆಚ್ಚು ಮಾತಾಡಲ್ಲ, ಯಾಕಂದರೆ ರಂಗನಾಥ್ ಅವರು ಮಾತಾಡಲಿ, ಅವರು ಮಾತಾಡಬೇಕು ಅಂತಲೇ ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಬಹುಶಃ ನೀವು ಯಾರು ಕೂಡ ಈ ಥರದ ಒಂದು ಸಭೆನ ಅಟೆಂಡ್ ಮಾಡಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ, ಈ ಥರದ ಒಂದು ಸಭೆನ ನೀವು ಯಾರು ಕೂಡ ಅಟೆಂಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾಕೆ ಅಂಬೇಡ್ಕರ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ? ಅಂಬೇಡ್ಕರ್ ಹಾಕಬೇಕು. ಅಂಬೇಡ್ಕರ್ ಅಂದ ತಕ್ಷಣ ನಾವೇನು ಯೋಚನೆ ಮಾಡ್ತೀವಿ? ಶೆಡ್ಯೂಲ್ ಕ್ಯಾಸ್ಟ್ಗೆ ರಿಸರ್ವೇಷನ್ ಕೊಟ್ಟಿದ್ದು ಅಂಬೇಡ್ಕರ್ ಅಂತ ಯೋಚನೆ ಮಾಡ್ತೀವಿ. ಹೌದಾ? ಕರೆಕ್ಟ್ ತಾನೆ? ಶೆಡ್ಯೂಲ್ ಕ್ಯಾಸ್ಟ್ಗೆ ರಿಸರ್ವೇಷನ್ ಕೊಟ್ಟಿದ್ದು ಅಂಬೇಡ್ಕರ್ ಅಂತ ನಾವು ಯೋಚನೆ ಮಾಡ್ತೀವಿ. ಶೆಡ್ಯೂಲ್ ಕ್ಯಾಸ್ಟ್ಗೆ ರಿಸರ್ವೇಷನ್ ಕೊಟ್ಟಿದ್ದು ಅಂಬೇಡ್ಕರ್ ಆದರೆ ಶೆಡ್ಯೂಲ್ ಟ್ರೈಬ್ಗೆ ಯಾರು ಕೊಟ್ಟರು? OBCಗಳಿಗೆ ಯಾಕೆ ಕೊಟ್ಟರು? EWS ಯಾರಿಗೆ ಕೊಟ್ಟರು? ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂಬೇಡ್ಕರನ್ನು ನಾವು ಇಲ್ಲಿ ಫೋಟೋ ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಸಂವಿಧಾನ.
ಸಂವಿಧಾನ ಎಡನೂ ಅಲ್ಲ ಬಲನೂ ಅಲ್ಲ, ಅಥವಾ ಸಂವಿಧಾನ ಎಡನೂ ಹೌದು ಬಲನೂ ಹೌದು. ಸಂವಿಧಾನವನ್ನು ನೀವು ಮಕ್ಕಳಾದಂಥವರು ಮುಂದಕ್ಕೆ ಓದಬೇಕಾಗೋದಂತೂ ಭಾಳ ಕರೆಕ್ಟಾಗಿ ಅರ್ಥ ಮಾಡ್ಬೋದು. ಶೆಡ್ಯೂಲ್ ಕ್ಯಾಸ್ಟ್ಗೆ ಅಂಬೇಡ್ಕರ್ ರಿಸರ್ವೇಷನ್ ಕೊಟ್ಟಿದ್ದಲ್ಲ, ಶೆಡ್ಯೂಲ್ ಟ್ರೈಬ್ ಕೊಟ್ಟಿದ್ದಲ್ಲ, OBC ಕೊಟ್ಟಿದ್ದಲ್ಲ, EWS ಕೊಟ್ಟಿದ್ದಲ್ಲ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಿರುವಂಥದ್ದು, ರೈಟ್ಸ್ ಕೊಟ್ಟಿರುವಂಥದ್ದು ಈ ಭೂಮಿ ಮೇಲಿರುವಂಥ ಎಲ್ಲ ಜೀವಂತ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲರಿಗೂ ಕೊಟ್ಟರು. ಈ ಗಾಂಧಿ ಭವನದಲ್ಲಿ ಮರಗಳಿದ್ದಾವೆ. ಈ ಒಂದು ಮರ ಕಡಿರಿ ನೋಡೋಣ. ಒಂದು ಮರ ಕಡಿದ್ರೆ ನೀವು ನನ್ನ ಜೈಲಿಗೆ ಹಾಕ್ತಾರೆ. ಯಾಕಂದರೆ ಆ ಮರಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್ ಸಂವಿಧಾನದ ಮೂಲಕ. ಯಾರೋ ಒಬ್ಬ ದೊಡ್ಡ ನಟ, ಸ್ಟಾರ್ ನಟ, ಆತ ಏನು ಮಾಡಿದ್ರು ಕೂಡ ನಡೆಯುತ್ತೆ ಅಂತ ನಟ ಸಾವಿರಾರು ಜಿಂಕೆಗಳಲ್ಲಿ ಒಂದು ಜಿಂಕೆ ನೋಡೋದಕ್ಕೆ ಜೈಲಿಗೆ ಹೋಗ್ತಾರೆ. ಯಾಕಂದರೆ ಆ ಜಿಂಕೆಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್. ನಾವು ಅಂಬೇಡ್ಕರ್ನ ಭಾಳ ಸೀಮಿತ ಅರ್ಥದಲ್ಲಿ ನೋಡ್ತಾ ಇದ್ವಿ, ಬರೀ ಶೆಡ್ಯೂಲ್ ಕ್ಯಾಸ್ಟ್ಗೆ ಕನ್ಫೈನ್ ಮಾಡಿ ನೋಡ್ತಾ ಇದ್ವಿ. ಇದನ್ನು ಮೀರಿ ನೋಡಬೇಕು. ಪರಿಸರಕ್ಕೆ ಆತ ಕೊಟ್ಟಂಥ ಕಾಂಟ್ರಿಬ್ಯೂಷನ್, ಇಲ್ಲಿನ ವಾಟರ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್, ನದಿಗಳ ಜೋಡಣೆ, ನದಿಗಳ ಬಗ್ಗೆ ನಾವು ಕಿತ್ತಾಡ್ತೀವಿ. ಇವತ್ತು ತಮಿಳ್ನಾಡಿಗೂ ನಮಗೂ ಡಿಸ್ಪ್ಯೂಟ್ ಇದೆ, ಆಂಧ್ರಕ್ಕೂ ನಮಗೂ ಡಿಸ್ಪ್ಯೂಟ್ ಇದೆ. ಅವ್ರು ನದಿಗಳ ಬಗ್ಗೆ ಏನು ಹೇಳ್ತಾರೆ ಅಂದರೆ, ನದಿಗಳು ರೈಲ್ವೆ ಟ್ರ್ಯಾಕ್ಸ್ ಥರ ಇರಬೇಕು ಅಂತ ಹೇಳ್ತಾರೆ. ರೈಲ್ವೆ ಟ್ರ್ಯಾಕ್ ಹೆಂಗೆ ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಕೇರಳಕ್ಕೆ, ಕೇರಳದಿಂದ ತಮಿಳ್ನಾಡಿಗೆ ಹೆಂಗೆ ಹರ್ಕೊಂಡು ಹೋಗುತ್ತೋ ಯಾವುದೇ ಅಡಚಣೆ ಇಲ್ಲದೆ, ನದಿಗಳು ಕೂಡ ಹಂಗೆ ಇರಬೇಕು, ಆಗಲೇ ಅದೊಂದು ದೇಶ ಆಗೋದು ಅಂತ ಹೇಳ್ತಾರೆ. ಇದನ್ನು ಯಾವುದನ್ನು ತಿಳ್ಕೊಳ್ದೇ ಇರೋಂಥವ್ರು ಅಂಬೇಡ್ಕರ್ನ ಸೀಮಿತಗೊಳಿಸ್ತಾರೆ. ನೀವು ಮಕ್ಕಳಾಗಿರುವಂಥವ್ರು ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಮಾತನ್ನು ಹೇಳ್ತಿದ್ದಂದರೆ, ನಿಮಗೆ ಮನೆಗೆ ತಗೊಂಡೋಗುವಂತಹ ಒಂದೇ ಒಂದು ಮೆಸೇಜ್ ನಿಮ್ಮಲ್ಲಿ ಒಳಗಡೆ ಇಟ್ಕೊಂಡು ನೀವು ಹೋಗಬೇಕಾಗತ್ತೆ. ಭಾಳ ಪ್ರಮುಖವಾಗಿ ಇನ್ನೊಂದು ಇಶ್ಯೂ ಹೇಳ್ತೀನಿ ನಿಮಗೆ, ಅದು ಅಂಬೇಡ್ಕರ್ಗೆ ಸಂಬಂಧಪಟ್ಟಿದೆ. ನೀವಿವತ್ತು ಓದಿದ್ದೀರಾ, ನಾಳೆ ನೀವು ಒಳ್ಳೆಯ ಅಧಿಕಾರಿಗಳಾಗಬೇಕು, ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಪಡೋಣ. ನಿಮಗೆ ಒಳ್ಳೆ ಕಡೆ ಸೀಟ್ ಸಿಕ್ಕಲಿ, ಇಂಜಿನಿಯರಿಂಗ್ ಸಿಕ್ಕಲಿ, ಮೆಡಿಸಿನ್ ಸಿಕ್ಕಲಿ, ಲಾಯರ್ಗಳಾಗಿ, ರಂಗನಾಥ್ ಅವ್ರ ಥರ ಜರ್ನಲಿಸ್ಟ್ ಆಗಿ, ಅನೇಕ ರೀತಿಗಳಲ್ಲಿ ನೀವೆಲ್ಲರೂ ಕೂಡ ಮೇಲಕ್ಕೆ ಬನ್ನಿ. ಆದರೆ ನಿಮ್ಮ ಸಮುದಾಯಗಳನ್ನು ಮರಿಬೇಡಿ. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ, ಪೇ ಬ್ಯಾಕ್ ಟು ದ ಸೊಸೈಟಿ ಅಂತ ಹೇಳ್ತಾರೆ. ಅವರು ಕಡೆ ದಿನಗಳಲ್ಲಿ ಭಾಳ ನೋವು ಪಟ್ಟುಕೊಂಡು ನಾಲ್ಕು ಜನರ ಹೊತ್ತೋಗಿ ಹೇಳ್ತಾರೆ, ನಾನು ಭಾಳ ಕಷ್ಟಪಟ್ಟು ರಿಸರ್ವೇಷನ್ ಕೊಟ್ಟು ನಮ್ಮ ಸಮುದಾಯದ ಅನೇಕ ಜನ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಬಿಟ್ಟೆ, ಅವ್ರು ಯಾರೂ ಕೂಡ ನಮ್ಮ ಸಮುದಾಯದ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ, ಅವರೆಲ್ಲ ಬೆನ್ನಿಗೆ ಚೂರಿ ಹಾಕಿದ್ರು, ಭಾಳ ನೋವಾಗ್ತಿದೆ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರಿಟ್ಕೊಂಡು ಮಾತಾಡ್ತಾರೆ ಅಂಬೇಡ್ಕರ್. ನೀವು ಆಗಬೇಕಾಗಿರೋದು ಅಂಬೇಡ್ಕರ್ ಥರ ಆಗಿ ನಿಮ್ಮ ಸಮುದಾಯಗಳಿಗೆ ಪೇ ಬ್ಯಾಕ್ ಟು ದ ಸೊಸೈಟಿ ಅಂತ ನಾನೇನು ಹೇಳ್ತೀನಿ ಅದನ್ನು ಮಾಡಬೇಕಾಗಿದೆ. ನಿಮ್ಮಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಇರ್ಬೋದು. ಅನೇಕ ಜನ ನನಗೆ ಹೇಳ್ತಾ ಇದ್ದಾರೆ, ನೆನ್ನೆ ಅನೌನ್ಸ್ ಮಾಡ್ದಾಗಲಿದ್ದ, ಸರ್ ನಾನೊಂದು 500 ರೂಪಾಯಿ ಕೊಡ್ತೀನಿ. ನೆನ್ನೆ ಯಾರೋ ಒಬ್ಬ ವ್ಯಕ್ತಿ ಬಂದು ಆಫೀಸ್ ಬಂದು ನನಗೆ ಒಂದು 500 ರೂಪಾಯಿ ಕೊಟ್ಬಿಟ್ಟು, ಆ ಮೊದಲನೇ 99.4% ತಗೊಂಡ್ರಂಥ ಆ ಮಗಳಿದ್ದಾಳಲ್ಲ, ಆ ಮಗಳಿಗೆ ಕೊಡಿ. ದುರದೃಷ್ಟವಶಾತ್ ಇವತ್ತು ಆ ಹೆಣ್ಮಗಳನ್ನ ಹಾಸ್ಟ್ಲಿಂದ ಕಳಿಸಿಲ್ಲ, ಬೆಳಗಾವಿಂದ ರಜಾ ಕೊಟ್ಟಿಲ್ಲ, ಕಳಿಸಿಲ್ಲ. ಆದ್ದರಿಂದ ಮಗು ಬಂದಿಲ್ಲ, ಮಿಕ್ಕದ ಎಲ್ಲ ಮಕ್ಕಳು ಬಂದಿದ್ದಾರೆ. ಹಾಗಂತ ಅಂದರೆ ಭಾಳಷ್ಟು ಜನಕ್ಕೆ ನಿಮ್ಮ ಬಗ್ಗೆ ಕಾಳಜಿ ಇರೋದರಿಂದ ಇವೆಲ್ಲವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅಂಬೇಡ್ಕರ್ ಹೇಳಿದಂತಹ ಶಿಕ್ಷಣ, ಸಂಘಟನೆ, ಹೋರಾಟ ಇವುಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಪೇ ಬ್ಯಾಕ್ ಟು ದ ಸೊಸೈಟಿ. ನೀವು ಸೊಸೈಟಿಯಿಂದ ಬಂದಿದ್ದೀರಾ, ಸೊಸೈಟಿಗೆ ಏನನ್ನಾದರೂ ಕೊಡಬೇಕು. ಇದನ್ನು ಇಟ್ಕೊಂಡು ನೀವು ಮುಂದುವರ್ಕೊಂಡು ಹೋಗಿದ್ದು ಅಂದರೆ ನೀವು ಕೂಡ ಒಳ್ಳೆ ಪ್ರಜೆಗಳಾಗ್ತೀರಾ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಭಾಳ ಅಂದರೆ ಭಾಳ ನನಗೆ ಖುಷಿ ಅನ್ನಿಸ್ತಾ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಪೇರೆಂಟ್ಸ್ನೂ ಕೂಡ ನನಗೆ ನೋಡ್ಕೋಬೇಕು. ಅವರೆಷ್ಟು ಭಿಕ್ಷೆ ಎತ್ತಿ ಏನೇನೋ ಕೆಲಸಗಳು ಮಾಡಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿದ್ದಾರೆ. ಅದಕ್ಕೋಸ್ಕರ ನೀವು ಅದನ್ನ ಒಂದು ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಬಗ್ಗೆನೂ ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ. ಈಗ ನಾವು ಸನ್ಮಾನ ಮಾಡೋದ್ರಲ್ಲಿ 2 ಮುಖ್ಯವಾದಂಥ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಒಂದು ಹರ್ಷಕುಮಾರ್ ಕುಗ್ವೆ ಅವರು ನಿಮಗೆ ಒಂದು ಕಾಪೀಸ್ನ ಕಳಿಸ್ಕೊಡ್ತಾರೆ, ಮಕ್ಕಳಿಗೆಲ್ಲ ಒಂದೊಂದು ಸಂವಿಧಾನದ ಪ್ರತಿ ಕೊಡಿ ಸರ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಡಾಕ್ಟರ್ ಅನುಪಮ ಅವರು ಬರೆದಿರುವಂತಹ ಅಂಬೇಡ್ಕರ್ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ಜೀವನ ಚರಿತ್ರೆ ಇದೆ. ಅದನ್ನು ಸೃಷ್ಟಿ ನಾಗೇಶ್ ಅವರು ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಇವತ್ತು ಹಂಚ್ತಾ ಇದ್ದೀವಿ. ಅದು ಭಾಳ ವಿಶೇಷವಾಗಿ ಆ 2 ಪುಸ್ತಕಗಳನ್ನು ಕೂಡ ನಿಮಗೆ
ವಿಶೇಷ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಈಗ ರಂಗನಾಥ್ ಅವರಿಗೆ ಹೊಚ್ಚಿರುವಂಥ ವಸ್ತ್ರ ಇದೆಯಲ್ಲ, ಅದನ್ನು ಗಿಣಿ ವಸ್ತ್ರ ಅಂತ ಕರಿತೀವಿ. ನಿಮಗೆ ನೆನಪಿರಬೇಕು, ನಮ್ಮ ಹಳಬರು ಎಲ್ಲ ಜಾತಿಯಲ್ಲೂ ಕೂಡ ಹಳಬರು ಆ ವಸ್ತ್ರನ ತೊಡ್ಕೊಳ್ತಾ ಇದ್ದಾರೆ, ಗಿಣಿ ವಸ್ತ್ರ. ನಾನು ನಮ್ಮ ಮನೆಗೆ ಭಿಕ್ಷೆಗೆ ಬಂದಂತಹ ಎಲ್ಲ ಅಲೆಮಾರಿಗಳ ಭುಜದ ಮೇಲೂ ಕೂಡ ಗಿಣಿ ವಸ್ತ್ರ ನೋಡಿದ್ದೀನಿ. ಅದೇ ರೀತಿಯಲ್ಲೇ ನಾನು ಪೂತಿ ನರಸಿಂಹಾಚಾರ್ಯರು ಅವ್ರನ್ನ ಭೇಟಿ ಮಾಡೋಕೆ ಹೋದಾಗ ಅವ್ರ ಹೆಗಲ ಮೇಲೂ ಕೂಡ ಗಿಣಿ ವಸ್ತ್ರ ನೋಡಿ. ಅಂದರೆ ಆ ಹಿರಿತನದ ಒಂದು ಸಂಕೇತ ಅದು ಗಿಣಿ ವಸ್ತ್ರ. ಹಾಗಾಗಿ ಗಿಣಿ ವಸ್ತ್ರವನ್ನು ಇವತ್ತು ನಾವು ಸಾಂಕೇತಿಕವಾಗಿ ಇಟ್ಕೊಂಡಿದ್ದೀವಿ, ಅದು ನಮ್ಮ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾದ ವಸ್ತ್ರ ಕೂಡ ಅದೇ ಆಗಿದೆ ಅಂತ ಅದ್ರ ಬಗ್ಗೆ ಹೇಳಬೇಕು ಅಂತ ಅನಿಸ್ತು, ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇವತ್ತು ನಿಮಗೆಲ್ರಿಗೂ ಕೂಡ ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ಸನ್ಮಾನ ಇಟ್ಕೊಂಡು ನಿಮ್ಮನ್ನು ಗುರುತಿಸಿ ಬೆನ್ತಟ್ಟು ಕಳಿಸ್ಬೇಕು ಅಂತ ಕರೆದಿದ್ದೀವಿ. ಭಾಳ ದೂರಗಳಿಂದ ಬಂದಿದ್ದೀರಾ, ಬೆಳಗಾವಿಯಿಂದ ಬಂದಿದ್ದಾರೆ ಭಾಳ ಜನ, ಬಿಜಾಪುರದಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಹೊಸಪೇಟೆಯಿಂದ ಬಂದಿದ್ದಾರೆ. ಸುಮಾರು ಜನ ಪಾಪ ರಾತ್ರಿ ಟ್ರಾವೆಲ್ ಮಾಡಿ ಬೆಳಗ್ಗೆಗೆ ಇಲ್ಲಿ ರೀಚ್ ಆಗಿದ್ದಾರೆ. ಬಹುಶಃ ಅನೇಕ ಜನ ಬೆಂಗಳೂರಿಗೂ ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಕಾಣುತ್ತೆ. ಇದ್ದೀರಾ ಭಾಳ ಜನ ಬೆಂಗಳೂರಿಗೂ ಕೂಡ ಮಕ್ಕಳು ಫಸ್ಟ್ ಟೈಮ್ ಬರ್ತಾ ಇರೋಂಥವ್ರು ಕೂಡ ಇದ್ದಾರೆ. ಆಮೇಲೆ ಎಷ್ಟು ಸ್ಫೂರ್ತಿ ಆಗ್ತಾರೆ ನಮ್ಮ ಕಾರ್ಯಕ್ರಮಗಳಿಂದ ಅನ್ನಲಿಕ್ಕೆ, ಇಲ್ಲಿ ಆ ಹುಡುಗ ಕುಂತಿದ್ದಾನಲ್ಲ, ಅವ್ನು ನಮ್ಮ ಮನೆ ಹತ್ರ ಭಿಕ್ಷೆಗೆ ಬಂದಿದ್ದ. ಎಷ್ಟು ವರ್ಷಗಳ ಹಿಂದಗಡೆ? 16 ವರ್ಷದ ಹಿಂದಗಡೆ ಲಕ್ಷ್ಮಣನ ವೇಷ ಹಾಕ್ಕೊಂಡು ಭಿಕ್ಷೆಗೆ ಬಂದಿದ್ದ. ಅವನಿಗೆ ನಾನು ನಿಲ್ಲಿಸ್ಕೊಂಡು ಒಂದು ದುಡ್ಡು ಕೊಟ್ಟು ಅವ್ನಿಗೆ ಬುದ್ಧಿ ಹೇಳಿ ಇದು ಮಾಡಿ ಕಳಿಸಿದ್ಮೇಲೆ ಈಗ ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದ್ದಾನೆ. ಈಗ ಅನೇಕ ಜನ ನನಗೆ ಪರಿಚಯ ಆದವರೆಲ್ಲರೂ ಹಂಗೆ ಮಾತಾಡಿಸ್ತಾರೆ. ಅವ್ರು ಫೋನ್ ಮಾಡಿ, ಸರ್ ನಾನು ಸರ್ ವಾಲಿ ಅಂತಾನೆ, ಇನ್ನೊಬ್ಬ ಸುಗ್ರೀವ ಅಂತಾನೆ, ಇನ್ನೊಬ್ಬ ಆಂಜನೇಯ ಅಂತಾನೆ. ಆ ವೇಷಗಳಲ್ಲಿ ಬರ್ತಾ ಇದ್ದವರು ಅವ್ರ ಹೆಸರುಗಳು ಇವತ್ತಿಗೂ ಗೊತ್ತಿಲ್ಲ ನನಗೆ. ಅವ್ರನ್ನ ಕರೆಯೋದು ನಾನು ವಾಲಿ, ಸುಗ್ರೀವ, ಆಂಜನೇಯ, ಶ್ರೀರಾಮಚಂದ್ರ ಅಂತಲೇ ಕರಿತೀವಿ. ಹಾಗೆ ಅನೇಕ ಜನ ಬಂದಿದ್ದಾರೆ. ನಮ್ಮ ಹಂದಿಜೋಗಿ ರಾಮಕ್ಕ ಬಂದಿದ್ದಾಳೆ. ಹಂದಿಜೋಗಿ ರಾಮಕ್ಕ ದೊಡ್ಡ ಹೋರಾಟ ಮುಂದೆ ಹಂದಿಗಳನ್ನು ಇಟ್ಕೊಂಡು ಹೋಗ್ಬಿಡ್ತಾ ಇದ್ರು ಸರ್. ಪಾಪ ಅವ್ರು ಹಂದಿನ ಸಾಕೊಂಡಿರ್ತಾಯಿದ್ರು ತುಮಕೂರಿನ ಮಧ್ಯಭಾಗದಲ್ಲಿ. ಇವರೇನು ಮಾಡ್ತಾಯಿದ್ರು, ಒಂದಷ್ಟು ಜನ ಈ ಮುನ್ಸಿಪಾಲ್ಟಿಯವರು ಇವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೆ, ಪೊಲೀಸರೆಲ್ಲ ಸೇರಿಕೊಂಡು ಆಂಧ್ರ ಪ್ರದೇಶ, ತಮಿಳ್ನಾಡಿಂದ ಲಾರಿ ತರಿಸಿ ಹಂದಿಗಳನ್ನೆಲ್ಲ ಬೆಳಗಿನ ಜಾವ ಎತ್ತಾಕೊಂಡು ಹೊರಟೋಗೋದು. ಇವರು ಅದೇ ಜೀವ ಅವ್ರಿಗೆ. ಅದನ್ನು ತಗೊಂಡೋಗೋದು ತುಮಕೂರಿನ ಬಾರ್ಡ್ರಲ್ಲಿ, ಆಂಧ್ರ ಬಾರ್ಡ್ರಲ್ಲಿ ಅದನ್ನು ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಡ್ರೆಸ್ ಮಾಡಿಬಿಟ್ಟು ಹೋಗಿ ಹೈದ್ರಾಬಾದಲ್ಲಿ ಮಾರ್ಬಿಡೋದು. ನನಗೆ ಸ್ವಾಮಿ ನಮ್ಮ ಹಂದಿಗಳು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾಳೆ ಇದ್ಲು. ಒಂದು ದಿವಸ ಹೋದೆ, ಆ ಚೀಫ್ ಆಫೀಸರು ನೀವ್ಯಾರಿಗೆ ಕೇಳೋಕ್ಕೆ ಅಂತ ಹೇಳ್ದ. ಹಂದಿಗಳು ಎತ್ಕೊಂಡು ಹೋಗ್ತಾ ಇದ್ವಿ, ಹಂದಿ ಜ್ವರ ಬರ್ತಾ ಇದೆ. ಹಂದಿಗಳಿಂದ ಹಂದಿ ಜ್ವರ ಬರ್ತಾ ಇದೆ ಅನ್ನೋಂಥದ್ದು ನಾನ್ಸೆನ್ಸ್. ಅದು ಹಂದಿಗಳಿಂದ ಅಲ್ಲ, ನಿಮ್ಮಂಥವ್ರಿಂದ ಬರೋದು ಅಂತ ಅವ್ರಿಗೆ ಹೇಳಿದೆ. ಹಂದಿಗಳಿಂದ ಬರ್ತಾ ಇಲ್ಲ ಅದು. ಊರ ಮಧ್ಯದಲ್ಲಿ ಹಂದಿ ಕಟ್ಕೊಂಡ್ರೆ ನಾವೇನ್ರಿ ಮಾಡೋದು ಅಂತ ಹೇಳ್ದ. ಅಲ್ಲಪ್ಪ, ಊರ ಮಧ್ಯದಲ್ಲಿ ಅವ್ರ ಹಂದಿ ಕಟ್ಕೊಂಡಿಲ್ಲ, ನಿಮ್ಮೂರು ಅವರ ಹಂದಿ ಜೋಗಿಯ ಕಾಲನ್ನ ಬಿಟ್ಟು ಮುಂದಕ್ಕೆ ಬೆಳೆದು ಬಿಟ್ಟಿದೆ, ಅದು ನಿಮ್ಮ ತಪ್ಪು, ಅವ್ರ ತಪ್ಪಲ್ಲ ಅಂತ ಕೂಡ ಹೇಳಿದೆ. ಅವ್ನಿಗೆ ಅರ್ಥನೇ ಆಗಲಿಲ್ಲ. ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ನ್ಯಾಷನಲ್ ಹೈವೇನಲ್ಲಿ ಧರಣಿ ಕೂತ್ಕೊಂಡೆ. ನನ್ನ ಜೊತೆ ಎಲ್ಲ ಹಂದಿ ಜೋಗಿಗಳಲ್ಲಿ ಒಂದು 200 ಜನ ಕೂತ್ಕೊಂಡ್ರು. ನಿಮ್ಮ ಟಿ ವಿ ನೈನಲ್ಲಿ ನ್ಯೂಸ್ ಬಂತು, ದ್ವಾರಕಾನಾಥ್ ನ್ಯಾಷನಲ್ ಹೈವೇನ ಬಂದ್ ಮಾಡಿ ಕುಂತಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಬುದ್ದನ್ಮೇಗೌಡರು ಆಗ MP ಆಗಿದ್ರು, ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಡೆಲ್ಲಿಗೆ ನ್ಯೂಸ್ ಹೋಯ್ತದು. ಅಯ್ಯೋ, ಇದರಲ್ಲಿ ಟಿ ವಿ ನೈನಲ್ಲಿ ನೋಡಿದ್ರು, ದ್ವಾರಕಾನಾಥಲ್ಲಿ ಕುಂತಿದ್ದಾರಂತೆ ನೋಡ್ರಿ ಅಂತ ಹೇಳಿ DC-ಗೆ SP ಹೇಳಿದ್ರು. DC SP ಬಂದರು, ಅಲ್ಲಿ ದಾರಿಗೆ ಬಂದರು. ಅವ್ರಿಗೆ ಎಲ್ಲ ಹೇಳಿದೆ. ಅವನು ಚೀಫ್ ಆಫೀಸರ್ನ ಕರೆಸಿದ್ರು. ಅವನ ಚೇರ್ ಮೇಲೆ ನಾವು ಕೂತ್ಕೊಂಡು ಅಲ್ಲೇ ನಾನೇ ಡಿಕ್ಟೇಷನ್ ಕೊಟ್ಟೆ, ಇನ್ಮೇಲೆ ಹಂದಿಗಳು ಯಾರು ಟಚ್ ಮಾಡಬಾರ್ದು ಅಂತ. DC ಸೈನ್ ಮಾಡಿದ್ರು. ಇವತ್ತರೆಗೂ ಹಂದಿಗಳನ್ನ ಟಚ್ ಮಾಡೋರೇ ಇಲ್ಲ. ಈ ಥರದ್ದು ನೂರಾರು ಕಥೆಗಳಿದ್ದಾವೆ. ನೂರಾರು ಜನ ನೋಡಿದಾಗೆಲ್ಲ ಆ ಕಥೆಗಳೆಲ್ಲ ನೆನಪಾಗ್ತವೆ. ನಮ್ಮ ಚಿಕ್ಕಣ್ಣ ಕೂತಿದ್ದಾರೆ ನೋಡಿ ಸರ್, ಅಲ್ಲಿ ಆತ ಜೇನುಕುರುಬ ಕಾಡಿಂದ ಬಂದಿದ್ದಾನೆ. ಸುಮಾರು 10 ವರ್ಷಗಳಲ್ಲಿ 19 ಜನ ಆದಿವಾಸಿಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಂದಾಕಿದ್ದಾರೆ. ನಿಮ್ಮ ಮನೆಯಲ್ಲಿ ಏನೋ ಮೊಲದ ಮಾಂಸ ಇತ್ತು ಅಂತಲೋ ಅಥವಾ ಜಿಂಕೆ ಮಾಂಸ ಇತ್ತು ಅಂತಲೋ ಹೇಳೋದು, ಕರ್ಕೊಂಡೋಗೋದು, ಸಿಕ್ಕಾಪಟ್ಟೆ ಹೊಡಿಯೋದು. ಅವ್ರಿಗೆ ಮ್ಯಾಲ್ ನ್ಯೂಟ್ರಿಷನ್ ಇರುತ್ತೆ, ಶಕ್ತಿ ಇರಲ್ಲ. ಯಾಕಂದರೆ ಅವ್ರು ಶಕ್ತಿ ಪೌಷ್ಟಿಕ ಆಹಾರ ತಗೊಳ್ಳಿರಲ್ಲ. ಅದರಿಂದಾಗಿ ಬೇಗ ಸತ್ತೋಗ್ತಾರೆ ಅವರು.
ಭಾಳ ಬೇಗ ಸತ್ತೋಗ್ತಾರೆ. ಸತ್ತೋಗಿದ ತಕ್ಷಣ ಎತ್ತು ಬೀಸಾಕೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೋದು. ಕಳಸಲ್ಲಿ ಕರಿಯಪ್ಪ ಅಂತ ಹೇಳ್ಬಿಟ್ಟು ಕೊಂದಾಕೋದು 2 ವರ್ಷದಿಂದ. ಕರಿಯಪ್ಪನ ಮಗನಿಗೆ ನಾನು ಕಂಪ್ಲೇಂಟ್ ಕೊಡು ಹೋಗಪ್ಪ ಅಂತೇಳಿ ಚಿಕ್ಕಣ್ಣನ ಜೊತೆಲಿ ಕಳಿಸ್ಕೊಟ್ಟೆ. ಕರಿಯಪ್ಪ ಅವಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಗ ಅವಾಗ ಕಂಪ್ಲೇಂಟ್ ಕೊಟ್ಟೋದ್ರೆ ಅವ್ನು ಕಂಪ್ಲೇಂಟೇ ತಗೊಳ್ಳಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕಂಪ್ಲೇಂಟ್ ತಗೊಳ್ಳಿಲ್ಲ. ಸಾಯಂಕಾಲ ನಾನು IGPಗೆ ಮಾತಾಡಿ ನಾನೀಗ ರಾತ್ರಿ ಹೋಗ್ತಾ ಇದ್ದೀನಿ, ಆ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕುಂತ್ಕೊಳ್ತೀನಿ ಅಂತೇಳಿ ತಕ್ಷಣ FIR ಮಾಡಿ 17 ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ನ ಅರೆಸ್ಟ್ ಮಾಡಿದ್ರು. ಅದು ಮೊಟ್ಟ ಮೊದಲ ಸಲ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಇದ್ದು. ಆವತ್ತಿಂದ ಇವತ್ತರೆಗೂ ಕೂಡ ಆ ಥರದ್ದು ಒಂದು ಡೆತ್ತು ಆಗಿದೆ. ಈ ಥರದ್ದು ನೂರಾರಲ್ಲ ಸಾವಿರಾರು ಕಥೆಗಳಿದ್ದಾವೆ. ಪ್ರತಿಯೊಬ್ಬ ವ್ಯಕ್ತಿನೂ ನೋಡಿದಾಗ ನನಗೆ ಒಂದೊಂದು ಕತೆ ನೆನಪಾಗುತ್ತೆ. ಹಂಗಿದ್ದಾರೆ. ಜಗ್ಗು ಅಂತ ಕೂತಿದ್ದಾರೆ ಸರ್, ಅವರ ಇದರಲ್ಲಿ ಭೂಮಿ ಸ್ಯಾಂಕ್ಷನ್ ಆಗಿದೆ. ಎಷ್ಟು ಜನಕ್ಕೆ ಭೂಮಿ ಕೊಡಿಸಿದ್ವಿ ನಾವು? ಕೊಟ್ಟಿದ್ದೆ ಎಷ್ಟು ಜನಕ್ಕೆ? 114 ಜನಕ್ಕೆ ಭೂಮಿ ಕೊಡಿಸಿದ್ವಿ, 2 ಎಕರೆ. ಇನ್ನು ಮಿಕ್ಕಿದವರು ಕೊಡಿಸ್ಬೇಕು, ಅದಾಗ್ತಾ ಇಲ್ಲ. ಈ ಥರದ ಹೋರಾಟಗಳನ್ನು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಅಂತಲ್ಲ, ನಮ್ಮ ಸಂಘಟನೆಯಿಂದ ಇದನ್ನೆಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಷ್ಟಾದರೂ ಕೂಡ ಈ ಸಂಘಟನೆ NGO ಅಲ್ಲ. ಈ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ನಾವು ಎಲ್ಲರ ಹತ್ರನೂ 10 ರೂಪಾಯಿ 100 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ವಿ ಹೊರತು ಸರ್ಕಾರದಿಂದ 1 ರೂಪಾಯಿ ಕೂಡ ಇವತ್ತರೆಗೂ ತಗೊಂಡಿಲ್ಲ. ಒಂದೇ 1 ರೂಪಾಯಿ ತಗೊಂಡಿಲ್ಲ. ಅದಕ್ಕೋಸ್ಕರನೇ ಇದನ್ನು ನಾನು ಐತಿಹಾಸಿಕ ಕಾರ್ಯಕ್ರಮ ಅಂತ ಕರೆದಿದ್ದು. ಭಾಳಷ್ಟು ಜನ ಬಂದಿದ್ದಾರೆ. ನಮ್ಮ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವ್ರ ಮಿಸ್ಸಸ್ ಹೇಳಿದ್ರಂತೆ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ನೋಡಬೇಕು ನಾನು ಈ ಕಾರ್ಯಕ್ರಮನ ಅಂತೇಳ್ಬಿಟ್ಟು ಅವ್ರು ಕರ್ಕೊಂಬಂದಿದ್ದಾರೆ. ಅಮ್ಮ ನಿಂತ್ಕೊಳ್ಳಿ ಸರ್, ನೀವೇ ಮರ್ತೋಗ್ಬಿಡಿ ಸರ್. ಅವ್ರ ಮಿಸ್ಸಸ್ ಸರ್, ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅಂದರೆ ಅವ್ರಿಗೆ ಆರೋಗ್ಯ ಕೂಡ ಸರಿ ಇಲ್ಲ, ಇದು ನೋಡೋಕೆ ಬಂದಿದ್ದಾರೆ. ಅನೇಕ ಜನ ಈ ಥರದವ್ರು ಬಂದಿದ್ದಾರೆ. ನಮ್ಮ ಲಕ್ಷ್ಮಣ್ ರೆಡ್ಡಿ ಅಂತ ಅವ್ರು ಸೀನಿಯರ್ ವ್ಯಕ್ತಿಗಳು, ಅವ್ರು ಬಂದಿದ್ದಾರೆ. ನಮ್ಮ ಹರೀಶ್ ಬಂದಿದ್ದಾರೆ. ಹರೀಶು ಮಾದಾರಿ ಸಮುದಾಯದ ಬಗ್ಗೆ ರಿಸರ್ಚ್ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ ಸರ್. ಹರೀಶ್ ಬಂದಿದ್ದಾರೆ, ಸೃಷ್ಟಿ ನಾಗೇಶ್ ಬಂದಿದ್ದಾರೆ. ಈ ಹೆಸರುಗಳು ಹೇಳ್ತಾ ಹೋದರೆ ಸುಮಾರು ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅವ್ರವ್ರ ಇಂಟ್ರೆಸ್ಟಿಂದ ಬಂದಿರುವಂಥವ್ರು. ಕಳೆದ ತಿಂಗಳು ನಾವು ಮಲೆಮಹದೇಶ್ವರ ಬೆಟ್ಟದಲ್ಲಿ ಮೊಟ್ಟ ಮೊದಲ ಸಲ ಸಂವಿಧಾನದ ಬಗ್ಗೆ ಈ ಸಮುದಾಯಗಳಿಗೆ ಒಂದು ಕಾರ್ಯಾಗಾರ ಮಾಡಿದ್ವಿ. 3 ದಿನಗಳ ಕಾಲ ಅಲ್ಲೇ ಇದ್ದು ಈ ಸಮುದಾಯಗಳಿಗೆ ಸಂವಿಧಾನ ಅಂದರೆ ಏನು ಅಂತ ಹೇಳ್ಕೊಡ್ತೀವಿ. ಅಲ್ಲಿನ ಮಲೆಮಹದೇಶ್ವರ ಬೆಟ್ಟದ ದೇವಸ್ಥಾನದ ಅಲ್ಲೊಂದು ಸಮುದಾಯ ಇದೆ, ಬೇಡಗಂಪಣ ಅಂತ. ದಟ್ ಈಸ್ ದ ಓನ್ಲಿ ಕಮ್ಯುನಿಟಿ ವಿಚ್ ಈಸ್ ವೆಜಿಟೇರಿಯನ್ಸ್. ಪ್ರಪಂಚದಲ್ಲಿ ವೆಜಿಟೇರಿಯನ್ಸ್ ಆಗಿರುವಂತಹ ಟ್ರೈಬಲ್ಸ್ ಇದ್ದರೆ ಅವರೊಬ್ಬರೇ ವೆಜಿಟೇರಿಯನ್ ಟ್ರೈಬಲ್ಸ್. ಅವರಲ್ಲಿ ಮಲೆಮಹದೇಶ್ವರನಿಗೆ ಪೂಜೆ ಮಾಡ್ಕೊಂಡಿದ್ದಾರೆ, ಬೇಡಗಂಪಣರು ಅಂತ. ಆ ರೀತಿ ಅನೇಕ ಸಮುದಾಯಗಳು ಇಲ್ಲಿ ಬಂದಿದ್ದಾವೆ. ಸಾಲ್ದಿದ್ದು ನಮಗೆ ಶಕ್ತಿ ಇದ್ದಿದ್ದು ಇಷ್ಟೇ ಜನಕ್ಕೆ ಕರೆಯೋದು, ಇಷ್ಟೇ ಜನಕ್ಕೆ ನಮಗೆ ಮಾಡೋಕ್ಕೆ ನಮ್ಗೆ ಶಕ್ತಿ ಇದ್ದಿದ್ದು. ಬಹುಶಃ ನೆಕ್ಸ್ಟ್ ಇಯರಿಂದ ಇದು ಜಾಸ್ತಿ ಆಗುತ್ತೆ. ನಾವು ಇವತ್ತಲ್ಲ ನಾಳೆ ಅರಮನೆ ಮೈದಾನದಲ್ಲಿ ಮಾಡಬೇಕಾಗ್ತೀವಿ, ಮಾಡ್ತೀವಿ. ಆ ನಂಬಿಕೆ ನನಗಿದೆ. ನಿಜವಾಗ್ಲೂ ಕೂಡ ನಾವು ಇಷ್ಟೇ ಪ್ರಾಮಾಣಿಕವಾಗಿ ನಡ್ಕೊಂಡು ಹೋಗಿದೆ ಅಂದರೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ನಿಮಗೆಲ್ರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.